ಎಷ್ಟು ಮಾಡಿದ್ರೂ ಅಷ್ಟೆ, ಜನಕ್ಕೆ ನಾವು ಮಾಡೋ ಕೆಲಸ ಕಾಣೋದೇ ಇಲ್ಲ. ಅಪ್ಪ ಏನು ಮಾಡ್ಯಾರೆ, ಅಮ್ಮ ಏನು ಮಾಡ್ಯಾರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಅದನ್ನು ತಂದು ಕೊಟ್ಟೀನಿ. ನೋಡಿದ್ರೆ ಇವ್ರು ನನಗೆ ಹೇಳ್ತಾ ಇದ್ದಾರೆ ನಾನು ಅಡ್ರೆಸ್ ಕೊಡ್ತೀನಂತೆ. ಇಷ್ಟು ದಿವಸದಿಂದ ನಾನು ನೋಡ್ತಾ ಇದ್ದಾರೆ. ಹಂಗಾರೆ ಇಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವರಿಗೆ. ಯಾಕಾದ್ರೂ ಅವ್ರ ಜೊತೆ ಹೋದ್ನೇನೋ ಅಂತ ಅನ್ನಿಸ್ತದೆ ಒಂದೊಂದು ಸರಿ. ಒಳ್ಳೆಯವ್ರ ಜೊತೆ ಇದ್ದರೂ ಇಂಥದ್ದೇ ಮಾತು ಬರ್ತದೆ ಅಂದಮೇಲೆ ಎಂತಕ್ಕೆ ಅವ್ರ ಜೊತೆ ಇರಬೇಕು? ನನಗಿಷ್ಟ ಬಂದವ್ರ ಜೊತೆನೇ ಇರ್ಬೋದಲ್ಲ. ಅಪ್ಪ ಹೇಳೋದು ಒಂದೊಂದು ಸರಿ ಅಂತಲೇ ಕಾಣ್ತದೆ. ಒಳ್ಳೆಯವ್ರಾಗಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರೂ ಇವ್ರು ಬಿಡೋದೇ ಇಲ್ಲ. ಮತ್ತೆ ನಮ್ಮನ್ನು ಅದೇ ದಾರಿಗೆ ತಳ್ಳಕ್ಕೆ ನೋಡ್ತಾರೆ. ಇವ್ರದ್ದು ಏನೋ ಇವ್ರು ಮಾಡೋ ಕರ್ಮಕ್ಕೆ ನಾನು ಮಾತು ಕೇಳಬೇಕು. ಫಸ್ಟೇ ಇಷ್ಟು ಮಾತು ಕೇಳಿದರೆ ನಾನು ಹ್ಯಾಂಡ್ ರೈಟಿಂಗು ತಂದು ಕೊಡ್ತಿರಲಿಲ್ಲ, ಎಂಥದ್ದು ತಂದು ಕೊಡ್ತಿರಲಿಲ್ಲ. ಎಂಥದಾದ್ರು ಮಾಡ್ಕೇಳಿ ಅಂತ ಬಿಡ್ತಿದ್ದೆ. ಈಗ ಆದಮೇಲೆ ಅಲ್ಲ, ಅವ್ರು ಹೇಳ್ದಂಗೆ ಅವನ ಅಡ್ರೆಸ್ ಯಾರ ಹತ್ರ ಇಸ್ಕೊಂಡ? ಹಂಗಾರೆ ಈ ಕಡೆ ಯಾರದ್ದು ಪರಿಚಯನೇ ಇಲ್ಲ. ಬೆಳ್ಳಿನೇ ಏನಾದ್ರು ಕೊಡ್ಗಿಡ್ತಾ ಕಡೆಗೆ. ಓ, ಅದೊಂದು ಎಂತ ಗೊತ್ತಾಗೋದು ಇಲ್ಲ ಎಲ್ಲಿ ಏನು ಮಾಡಬೇಕು ಅಂತ. ಏನು ಪಟಾಕಿಗೆ ಏನು ಹೇಳಬೇಕು ಅಡ್ರೆಸ್ ಕೊಡು ಅಂತ ಕೇಳಿಸ್ಕೊಂಡು ಇನ್ನೆಂಥದ್ದು. ಮೊದಲೇ ಗೊತ್ತಿದ್ದಿದ್ರೆ ಅತ್ಲಾಗ ಬೆಳ್ಳಿ ಹತ್ರ ಕೇಳ್ಬೋದಿತ್ತು, ನೀನು ಹಂಗಿದು ಮಾಡಿ ಏನು ಅಂತ. ಈಗ ಫೋನ್ಗೇನು ಮಾಡೋಕ್ಕೆ ಹೋದ್ರೆ ಮತ್ತೇನಿಲ್ಲ. ಅವ್ರ ಮನೇಲಿ ಮತ್ತೊಂದು ಅವಾಂತರ, ನಮ್ಮ ಮನೇಲೂ ಏನು ಕಮ್ಮಿ ಏನಿಲ್ಲ. ಸಾಲತ್ಲ ಇರೋ ಸಮಸ್ಯೆನೇ ಹೆಚ್ಚಾಗಿದೆ. ನಾನು ಎಂತ ಕೇಳಕ್ಕೆ ಹೋಗೋದು ಇಲ್ಲ. ಅಲ್ಲ ಚೋಟ, ಬತ್ತ ನೀ ಎಂತಕ್ಕೆ ಹಿಂಗೆ ಆತಿದ್ದೀಯಾ? ಅಲ್ಲಿ ಮಾತಾಡ್ತಾನೆ ಇತ್ತರ ಮನಸ್ಸು ಹಾಕ್ಕೊಂಡ್ರೆ ಎಂತ ಹಾಕ್ಕೊಂಡ್ರೆ ನಿಂಗೆ ಒಂದೇ ಸಮ ಬಂದೇ ಬಿಟ್ಟಲ್ಲ ದಿಡು. ಏನು ಅನ್ಕೋಬೇಕು ಅವ್ರ? ಈ ಹುಡುಗ ಮನೆಯಲ್ಲೇ ಇರೋದ ಹಿಂಗೇನ ಅಂತ ಅನ್ಕೊಳಲ್ಲ. ಅಲ್ಲ ಅನ್ಕೊಳಕ್ಕೆ ಕೇಳಿದ್ರಲ್ಲ, ಅದು ಯಾಕೆ ಹಂಗೆ ಮಾಡ್ತಾನೆ? ಈಗಿನ ಮಕ್ಕಳೇ ಹಾಗೆ ಮಾರತ್ತೆ. ತಂದೆ ತಾಯಿ ಕಂಡು ಕೂಡಲೇ ಆ ಥರ ಮಾಡ್ತಾರೆ. ನೀ ಎಂತ ಹೇಳಕ್ಕೆ ಹೋಗಬೇಡ, ಎಂತಕ್ಕೆ ನಿನ್ನ ಕಂಡ್ರೆ ಹಂಗೆ ಮಾಡ್ತಾನೆ ಕೇಳ್ತಾ ಇದ್ದಾರೆ. ಇಲ್ಲ ಹಂಗೇನಿಲ್ಲ, ಏನೋ ಬೇಜಾರಲ್ಲೇ ಬಂದೇನ ಅಂತ ಹೇಳಿದ್ರೆ ಅವ್ರು ನಂಬಲೇ ಇಲ್ಲಪ್ಪ. ನಂಬದೇ ಇರೋದ್ರಲ್ಲಿ ಒಂದಿದೆ, ಕಂಡರೆ ಎಂತಾತ? ಎಂತಕ್ಕಾಗ ಹಂಗೆ ಬಂದಲ್ಲ ನೀನು? ಎಂತ ಮರತೆ? ಎಂತ ಹೇಳ? ಏನು ಮಾಡಿದೆ ನಾನು? ಮಾತಾಡಿದ್ರೂ ಕಷ್ಟ, ಸುಮ್ಮನಿದ್ರೂ ಕಷ್ಟ ನಿಮಗಲ್ಲ. ಅದು ಯಾರು ಹೇಳ್ದಾರೆ ಹೇಳು? ನಾನು ಯಾವುದೋ ಟೆನ್ಷನಲ್ಲಿ ಬಂದು ಅಲ್ಲಿ ಇತ್ತಾರೆ ಯಾರಂತನೂ ನೋಡಲ. ಈಗಲೇ ಹೋಗ್ತೀನಿ ಅವ್ರ ಮನೆಗೆ. ಅವ್ರ ಮನೇಲಿ ಅವ್ರ ಮಕ್ಕಳು ಹೆಂಗದಾರೆ ನೋಡ್ತೀನಿ. ಕಂಡರ ಮನೆ ಮಕ್ಳಿಗೆ ಹೇಳೋದು ಅಂದರೆ ಇವ್ರಿಗೆ ಸಲೀಸು. ಮಾತಾಡ್ತಾನಿದ್ರೆ ಅದಕ್ಕೂ ಹೇಳ್ತಾರೆ, ಅಯ್ಯೋ ಈ ಹುಡುಗ ಎಷ್ಟೊತ್ತು ಮಾತಾಡ್ತಾನೆ, ವಯಸ್ಸಿಗೆ ಮಿಕ್ಕಿದ ಮಾತು ಅಂತ. ಮಾತಾಡದೆ ಸುಮ್ಮನೆ ಬಂದರೆ ಹೀಗೆ. ಇನ್ನು ಯಾವ ಥರ ಇರಬೇಕು? ಇಲ್ಲಿ ಬಂದ್ಕೊಂಡು ನಂಗೆ ಹೇಳ್ತಿದ್ದೀಯ ನೀನು, ಅಲ್ಲಿ ಹೇಳೋದು ಬಿಟ್ಟು. ಮನೆ ಹತ್ರ ಬಂದರೆ ಈ ಥರ, ಹೊರಗಡೆ ಹೋದರೂ ಮತ್ತೊಂದು ಥರ. ಏನು ಮಾಡಿದ್ರು ಆ ಅಪ್ಪನ ಮಗ ಅವ್ನು ಹಂಗೆ ಮಾಡ್ತಾನೆ, ಆ ಅಪ್ಪನ ಮಗ ಅವ್ನು ಹಿಂಗೆ ಮಾಡ್ತಾನೆ. ಯಾಕಾರು ಈ ಮನೇಲಿ ಹುಟ್ಟಿನೇನೋ ಅಂತ ಅನ್ನಿಸ್ತಾ ಇದೆ ನನಗೀಗೀಗ. ಮುಚ್ಚ ಬಾಯಿ, ತಾಯಿ ಇದ್ರೆ ಆಡ ಮಾತನ ಇದೆ. ಎಂತಕಾರ ಈ ಮನೆಯಲ್ಲಿ ಹುಟ್ಟಿನಿ ಅಂತ ಕಾಣ್ತದೆ ಅಂತ. ಅಂಥದ್ದೇನು ಬಂದದ ನಿಂಗೀಗ? ನಿನ್ಕಿಂತ ಎಷ್ಟು ಕಷ್ಟದಲ್ಲಿರೋರು ಜೀವನ ಮಾಡ್ಕೊಂಡಿರೋ ಮಕ್ಕಳು ಅದಾರ ನೋಡು. ಎಲ್ಲ ಹೋಗ್ಲಿ ಹೋಟ್ಲಲ್ಲಿ ಊಟ ತೊಳ್ಕೊಂಡು ಯಾರ್ಯಾರ ಮನೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಲ್ಲ. ಅವರೆಲ್ಲ ಹಿಂಗೆ ಹೇಳ್ತಾರ, ಹೋಗಿ ಕೇಳು. ನಾನು ಮಾಡದೆ ಇದ್ದಿದ್ದು ಅದು ಒಂದೇ. ಕೂಲಿಗೆ ಹೋಗ್ಲ, ಹೋಟ್ಲಲ್ಲಿ ಲೋಟ ತೊಳೆಯೋಕ್ಕೆ ಹೋಗ್ಲ, ಅಲ್ಲಿ ಲೋಟನೂ ತೊಳೆದೀನಿ ಬಿಡು ನಾನು, ಹೇಳ ಅಷ್ಟೇ. ಇನ್ನು ಕೂಲಿಗೆ ಹೋಗೋದು ಒಂದು ಬಾಕಿ ಅದೇ, ಅದು ಹೋಗ್ಬೇಕಾಗ್ತದೇನ. ಅಲ್ಲಿ ಹೋದರೂ ಯಾರೂ ಕೂಲಿನೂ ಕೊಡಲ್ಲ ಅಂತ ಅವನ ಮಗ ಹಂಗೇನಾರು ಮಾಡ್ತಾನೆ, ಬೇಡ ಅಂಥೇಳಿ ಹಂಗೆ ವಾಪಸ್ ಕಳಿಸ್ತಾರೆ. ನಾನು ಒಂದು ಡಿಸೈಡ್ ಮಾಡ್ತೀನಿ, ನಾನು ಇಲ್ಲಿ ಇರೋದೇ ಇಲ್ಲ. PUC ರಿಸಲ್ಟ್ ಒಂದು ಬರಲಿ, ನಾನು ಎತ್ಲಗಾರು ಹೋಗ್ತೀನಿ. ಅಲ್ಲೇ ಹೋಗಿ ಅಲ್ಲೇ ಓದ್ಕೊಂಡು ಕೆಲಸ ಮಾಡ್ಕೊಂಡು ಇದು ಮಾಡ್ತೀನಿ. ನಾನು ಸಾಕಾಗಿ ಹೋಗ್ಯದ ನನಗೂ ಈ ಊರಿನ ಸಾವಾಸ. ಚೋಟ ಎಂತಾತ ಇವತ್ತೆಂತಕ್ಕೆ ಹಿಂಗೆ ಮಾತಾಡ್ತಿದ್ದೀಯ ನೀನು? ಯಾರು ಎಂತ ಹೇಳಿದ್ರ? ನಿನ್ನ ಅಪ್ಪನ ಸುದ್ದಿ ಯಾರು ಏನಾರು ಹೇಳ್ಯಾರ ಅಂತೇಳಿ ತಲೆ ಕೆಡಿಸ್ಕೋಬೇಡ. ಸುಳ್ಳೇ ಹೇಳ್ತಾರೆ ಕೆಲವೆಲ್ಲ. ಅವರು ಹಾಗೆ ಬೇಜಾರು ಮಾಡ್ತಿದ್ರು. ಎಷ್ಟು ಒಂಥರ ಒಳ್ಳೆತನದಲ್ಲಿ ಇರೋಕ್ಕೆ ನೋಡಿದ್ರು ಈಗಿನ ಜನನೇ ಒಂಥರ ನಮ್ಮನ್ನು ಬದುಕೋಕ್ಕೆ ಬಿಡಲ್ಲ, ಹಂಗೆ ಮಾಡ್ತಾರೆ ಅಂತ. ಹಂಗೆ ಹೇಳಿದ್ರೆ ಹೇಳಲಿ, ನಮ್ಮ ಇದಕ್ಕೆ ಸರಿಯಾಗಿ ನಾವಿದ್ರು ಸೈ. ಎಂತ ಆತು ಅಂತ ಏನು ಹೇಳೋದಮ್ಮ ನಾನು?
ಎಷ್ಟು ಹೇಳಬಾರ್ದು ಅಂದ್ಕೊಂಡ್ರು ಆ ಗುಂಡಪ್ಪ ಅವ್ರ ಮನೆಗೆ ಯಾರೋ ಆಯಿತು ಲೆಟ್ರ್ ಬರೆದಿದ್ದ ಏನೋ ಅಂತೆ. ಅದು ನೀಲಣ್ಣಲ್ಲೆಲ್ಲ ಕಂಡು ಹಿಡಿದು ನೋಡೋ ತನಕ ನಮ್ಮ ಕಾಲೇಜಿನ ಹುಡುಗನಯ್ಯ. ಅವನು ಹೌದಾ ಅಲ್ಲ ನೋಡೋಣ ಹ್ಯಾಂಡ್ ರೈಟಿಂಗ್ ತಗೋಬಾ ಅಂತ ಹೇಳಿದ್ರು. ನಾನು ಮತ್ತೆ ಇವ್ರದ್ದಲ್ಲ ಅಂತ ಹೇಳಿ ನಾನು ಹೋಗಿ ಅವ್ನ ಹ್ಯಾಂಡ್ ರೈಟಿಂಗ್ ಒಂದು ತಗೊಬಂದೀನಿ, ನೋಟ್ಸಲ್ಲೆಲ್ಲ ಪೇಜ್ ತಕ್ಕೊಂಡು. ನೋಡೋ ತನಕ ಹೌದು ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಯಿತು, ಅವನೇ ಬರೆದಿದ್ದಂತೆ. ಅವನು ಯಾರು ಅಂತ ಇವ್ರು ಯಾರಿಗೂ ಗೊತ್ತಿಲ್ಲಂತೆ. ನಾನು ಏನು ಮಾಡಲಿ ಅದಕ್ಕೆ? ಗುಂಡಪ್ಪ ಮಾವ ಹೇಳ್ತಾರೆ ಇವನೇ ಅಡ್ರೆಸ್ ಕೊಟ್ಟಿರ್ಬೇಕು ನಮ್ಮನೆದು, ಅವನಿಗೆ ಇವನೇ ಹೇಳಿ ಬರೆಸ್ತಾ ಇದ್ದಾನೆ ಅನ್ನೋ ಥರ ಮಾತಾಡ್ತಾರೆ. ಹೆಂಗೆ ಆಗ್ಬೇಡ ನನಗೆ. ಇವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಅಷ್ಟೆಲ್ಲ ಮಾಡಿ ನನ್ನ ಮೇಲೆ ಆಪದನೆ ಹೊರಿಸ್ತಾರಲ್ಲ. ಪಗ್ತಾ ಆ ಅಪ್ಪನ ಮಗಲೂ ಬುದ್ಧಿ ಎಲ್ಲಿ ಹೋಗ್ತದೆ ಅನ್ನೋದು. ಇಲ್ಲಿ ಅಂಥ ಕೆಲಸ ಮಾಡಿದ್ರು ನಾನು ಎಲ್ಲರ ಹತ್ರನೂ ಹಿಂಗಿದ್ದೇ ಮಾತು ಕೇಳ್ಬೇಕು. ಅದಕ್ಕೆ ನಾನು ಹೇಳಿದ್ದು ಬೇಡ, ನಾನು ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ. ಸ್ವಲ್ಪ ಸುಮ್ಮನಿರು, ತಡಿ ಅಂಕ. ಊರು ಬಿಟ್ಟು ಹೋಗೋಕ್ಕೇನು ಯಾರಪ್ಪನ ಊರೇನಲ್ಲ ಇದು, ನಮ್ಮದು ಊರಯ್ಯ. ನೀನು ಅದಕ್ಕೆ ತಲೆ ಕೆಡ್ಸ್ಕಿಬೇಡ. ಎಂತ ಕಾಗ್ದ ಅಂತೆ? ಗುಂಡಪ್ಪ ಅಣ್ಣರ ಮನೆಗೆ ಕಾಗ್ದ ಬರೆದ್ರಯ್ಯ? ಓ, ನಂಗೆ ಈಗ ಗೊತ್ತಾಯ್ತು, ಮಗಳಿಗೆ ಯಾರೋ ಕಾಗ್ದ ಬರೀತಾ ಇದ್ದಾರೇನ? ಇವ್ರ ಮನೇಲಿ ಹುಳುಕಿ ಇಟ್ಕೊಂಡು ಬೇರೆಯವ್ರ ಮನೆ ಮಕ್ಳಿಗೆ ಹೇಳ್ತಾರಂತ. ಇವ್ರ ಮಗಳನ್ನ ಇವ್ರಿಗೆ ಸರಿನ ಇದು ಮಾಡ್ಕೊಳಕ್ಕಾಗಲ್ಲ. ಕಾಗ್ದ ಬಂದ ಅಂದ್ರೆ ಅದಕ್ಕೆ ಬಂದದೆ, ಅದಕ್ಕೆ ತಲೆ ಕೆಡ್ಸ್ಕೊಂಡಾರೆ. ಇಲ್ಲಿದ್ರೆ ಮತ್ತೆ ಅಂತ ತಲೆ ಕೆಡ್ಸ್ಕಿದ್ದಾರೆ. ಅಯ್ಯೋ ಮಾರತಿ ಅಮ್ಮ, ನಾನು ಯಾವುದೋ ಟೆನ್ಷನಲ್ಲಿ ಹೋಗಿ ನಿನ್ನ ಹತ್ರ ಹೇಳಿದ್ನಲ್ಲ, ಇದನ್ನ ಇಲ್ಲಿಗೆ ಬಿಟ್ಟುಬಿಡೋ ಮಾರತಿ. ನಿನ್ನ ಗಂಡನ ಹತ್ರ ಎಲ್ಲ ಹೇಳಕ್ಕೆ ಹೋಗಬೇಡ. ಗಂಡನ ಹತ್ರನೂ ಹೇಳಬೇಡ. ನೀನು ಆಚೀಚೆ ಮನೆಯವ್ರ ಹತ್ರ ಮಾತಾಡ್ತಿರ್ತೀಯಲ್ಲ, ಅವ್ರ ಹತ್ರನೂ ಹೇಳಬೇಡ. ಕೊನೆಗೆ ಅವ್ರು ಹೇಳಿದ್ದೇ ಸತ್ಯ ಆಗ್ತದೆ ಅಲ್ಲಿ, ಗೊತ್ತಾ? ಇವನು ನಂಬಂಗಿಲ್ಲ ಅಂದಿದ್ದು ನಂಬಿಕೆ ಉಳಿಸ್ಕೊಂಡೇ ಇದ್ದಂಗೆ ಆಗ್ತದೆ. ಅನಿಲಣ್ಣ ಅಷ್ಟಲ್ಲದೆ ಹೇಳಿದರು ಯಾರಿಗೂ ಹೇಳಬೇಡ ಅಂತ. ನಾನು ಯಾವುದೋ ಟೆನ್ಷನಲ್ಲಿ ನಿನ್ನ ಹತ್ರ ಬಾಯಿ ಬಿಟ್ಟೆ ಮಾರತೀನಿ, ನಿನ್ನ ದಮ್ಮಯ್ಯ ಅಂತೀನಿ. ಮತ್ತೊಂದು ಥರ ನನ್ನ ಹೆಸರು ಕೆಡಿಸ್ಬೇಡ ನೀನು. ಗುಂಡಪ್ಪ ಮಾವ ಯಾವತ್ತೂ ಹೇಳದೇ ಇದ್ದಾರೆ, ಇವತ್ತು ಹೇಳ್ಯಾರೆ ಗೊತ್ತಾ? ಅಪ್ಪನ ಹಂಗಿದ್ದೆ ಮಗ, ಇವನೊಂದು ಹೆಜ್ಜೆಗೆ ನಂಬಬಾರ್ದು ಅಂತ. ಉಳಿದಿದ್ದ ಮಾತೇನೋ ಆಡೋದಿತ್ತು, ಅವ್ರು ಇನ್ನೂ ನನ್ನ ಆ ಕಡೆ ಹೋಗು ಅಂತ ಹೇಳಿದ್ರು ಗುಂಡಪ್ಪ ಮಾವನೇ. ನಾ ಬಂದೆ ಗೊತ್ತಾ, ಸುಮ್ಮನೆ ತಲೆ ತೆಗೆಸ್ಕೊಂಡು. ನಾ ಈ ಕಡೆ ಬಂದ ಮೇಲೆ ಅವ್ರು ಮಾತಾಡ್ತಿದ್ರು. ಯಾಕೆ ಹೇಳು? ನನ್ನ ಮೇಲೆ ನಂಬಿಕೆ ಇಲ್ಲದೆ. ನೀನು ಮಾತ್ರ ನಂಬಿಕೆ ಕೆಡ್ಸೋ ಕೆಲಸ ಮಾತ್ರ ಮಾಡಬೇಡ ಅಮ್ಮ, ಹೇಳಿನಿ. ಹಾಂ, ಏನು ಮಾಡಲಿ ಈಗ? ನೀನು ಇಷ್ಟು ಹೇಳ್ತಿದ್ದೀಯಲ್ಲ ಅಂತ ಸುಮ್ಮನಿದ್ದೀನಿ. ಇಲ್ದಿದ್ರೆ ಅವನ ಮನೆ ಬಾಗಿಲಿಗೆ ಹೋಗ್ತಿದ್ದೆ. ನೀನು ಯಾವನು ನನ್ನ ಮಗನ ಸುದ್ದಿ ಹೇಳೋಕ್ಕೆ ಅಂತ. ಅಷ್ಟಿದ್ದರೆ ಬಂದು ನನ್ನ ಮಗನ ಹತ್ರ ಎಂತಕ್ಕೆ ಇದನ್ನು ತರಕ್ಕೆ ಹೇಳಿದ್ರಿ ಅಂತಲೂ ಕೇಳ್ತಿದ್ದೆ. ಆಗಲಿ ಆ ಅನಿಲ್ ಹುಡುಗ ಸುಮಾರು ಸತಿ ಅದು ಇದು ಒಂಚೂರು ಉಪಕಾರ ಮಾಡೇನೆ ಅಂತ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ಇಲ್ದಿದ್ರೆ ಇವ್ರ ಆಟ ಎಲ್ಲ ಇದು ಮಾಡ್ತಿದ್ದೆ ನಾನು. ಇವ್ರ ಮಗಳನ್ನ ನೆಟ್ಟಿಗೆ ಇಟ್ಕೊಳಕ್ಕಾಗದೆ ಬೇರೆಯವ್ರ ಮನೆ ಮಕ್ಳಿಗೆ ಹೇಳೋದ? ಇನ್ನೊಂದು ಸತಿ ಹಿಂಗೇನಾರು ಹೇಳಿದ್ರೆ ಮಾತ್ರ ನಾನು ಹೋಗ್ತೀನಿ ಮನೆ ಬಾಗಿಲಿಗೆ ಚೋಟು. ಅವ್ರು ಅಂದ್ಕೊಂಡ್ಲಿ, ಬೇಕಾದ್ದು ಅಂದ್ಕೊಂಡ್ಲಿ. ಏನು ಅವ್ರ ಮನೇಲಿ ಏನು ಹೋಗಿ ಉಣ್ಣೋದು ಬೇಡ ನೀನು. ದೇವ್ರು ನಡ್ಸ್ಕೊಟ್ಟು ಅದೇ ಮನೇಲಿ ಮಾಡ್ಕೊಂಡಿದ್ದು. ಅಯ್ಯೋ ಅಮ್ಮ, ದೇವ್ರಾಣೆ, ಅವ್ರ ಮಗಳಿಗೆ ಲೆಟ್ರ್ ಬಂದಿದ್ದೆ ಏನೋ ನನಗೇನೋ ಗೊತ್ತಿಲ್ಲ. ಅವ್ರ ಮನೆಗೆ ಬಂದದೆ ಅಷ್ಟೇಯ. ನೀನು ಈ ಥರ ಎಲ್ಲ ಇಲ್ಲದೆ ಇದ್ದಿದ್ದನ್ನೆಲ್ಲ ಪ್ರಚಾರ ಮಾಡಬೇಡ ಮಾರತಿ. ಸುಮ್ಮನೆ ಕುತ್ಕ, ಎಂಥರಿಗಾರ ಗೊತ್ತಾಗ್ತದೆ ಅವ್ರ ಮನೆಗೆ ಲೆಟ್ರ್ ಬಂದರೆ ಹಾಕುತ್ತಾ ಇಷ್ಟು ತಲೆ ಕೆಡ್ಸ್ಕಿತಾರೆ ಅಂತ. ಹೋಗಲಿ ಬಿಡು. ನೀನು ಹೋಗಿ ಆ ಹುಡುಗನ ಹ್ಯಾಂಡ್ ರೈಟಿಂಗ್ ಎಲ್ಲ ಎಂತಕ್ಕೆ ತಂದು ಕೊಡೋಕೆ ಹೋಗಿದ್ದೆ? ಇಂಥವಕ್ಕೆ ಎಂತಕ್ಕೆ ಉಪಕಾರ ಮಾಡಬೇಕು? ನಿನ್ನ ಅಪ್ಪ ಹೇಳೋ ಸುಳ್ಳೇನಲ್ಲ. ಇವನ್ನೆಲ್ಲ ಒಂದು ಹೆಜ್ಜೆಗೆ ನಂಬಾರ್ದು. ಮತ್ತೆ ನಮ್ಮನ್ನು ತುಳಿಯೋಕ್ಕೆ ನೋಡ್ತಾರೆ, ಗೊತ್ತಾನ? ಸ್ವಲ್ಪ ಚಿಗುರ್ತದಾರೆ ಅಂತ ಗೊತ್ತಾತಲ್ಲ, ಮಿಷಿನ್ ತಂದು ಇಟ್ರಲ್ಲ, ಗೊತ್ತಾಯ್ತು ಇವರ ಇನ್ನು ನಮ್ಮ ಕಾಲು ಹಿಡಿಯೋಕ್ಕೆ ಬರೋಲ್ಲ, ಇವರೇ ಸಂಪಾದನೆ ಮಾಡ್ಕಿತಾರೆ ಅಂತ. ಅದಕ್ಕೆ ಇಷ್ಟೆಲ್ಲ ನಾಟಕ. ಯಾರು ಏನು ಕಮ್ಮಿಯಾರೇನಲ್ಲ. ಸಾಕಮ್ಮ, ಈಗ ಸುಮ್ಮನಿರು. ಏನೋ ಸೌಂಡ್ ಆಗ್ತಾ ಇದೆ. ನಿನ್ನ ಗಂಡು ಬಂದ್ರೇನ? ಅವ್ರ ಹತ್ರ ಮಾತ್ರ ಒಂದು ಅಕ್ಷರ ಏನು ಹೇಳಬೇಡ ನೋಡು, ಹೇಳಿನೇ.